ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಶೋಧನೆಯ ಸಮಯವು ನಂಬಿಕೆ ಮತ್ತು ಪ್ರೀತಿಯನ್ನು ಪ್ರಕಟಪಡಿಸುತ್ತದೆ. ಈ ದಿನದ ದೇವರ ವಾಕ್ಯ, ಆದರೂ ದೇವರ ಅಸ್ತಿವಾರವು ಖಂಡಿತವಾಗಿಯೂ ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕ್ರಿಸ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುಷ್ಟತನವನ್ನು ಬಿಟ್ಟು ಬಿಡಬೇಕೆಂತಲೂ ಮುದ್ರೆ ಉಂಟು. 2 ತಿಮೋಥೆಯನಿಗೆ 2ನೇ ಅಧ್ಯಾಯ 19ನೇ ವಚನ. ದೇವರೊಂದಿಗೆ ನಿಜವಾಗಿಯೂ ಸಂಪರ್ಕ ಹೊಂದಿರುವವರು ಸ್ವಾರ್ಥ ನಿರಾಕರಣೆ, ಸ್ವಾರ್ಥ ತ್ಯಾಗ, ದಯೆ, ಪ್ರೀತಿ, ತಾಳ್ಮೆ, ಧೈರ್ಯ ಮತ್ತು ಕ್ರೈಸ್ತೀಯ ನಂಬಿಕೆ ಎಂಬ ದೈನಂದಿನ ಫಲಗಳನ್ನು ನೀಡುತ್ತಾರೆ. ಅವರ ಕೃತ್ಯಗಳು ಲೋಕಕ್ಕೆ ಪ್ರಕಟವಾಗದಿರಬಹುದು. ಅವರು ಅನುದಿನವೂ ಕೆಟ್ಟದ್ದರೊಂದಿಗೆ ಹೋರಾಡುತ್ತಿರುತ್ತಾರೆ ಮತ್ತು ಶೋಧನೆ, ತಪ್ಪುಗಳ ಮೇಲೆ ಅಮೂಲ್ಯವಾದ ಜಯಗಳನ್ನು ಹೊಂದುತ್ತಿರುತ್ತಾರೆ. ಶ್ರದ್ಧೆಯ ಪ್ರಾರ್ಥನೆ ಮತ್ತು ನಿರಂತರವಾದ ಎಚ್ಚರಿಕೆಯ ಭಯಭಕ್ತಿಯ ಜೀವನದಿಂದ ಹೊಂದಿಕೊಳ್ಳುವ ಬಲದಿಂದ ಭಯಭಕ್ತಿಯ ಭರವಸೆಗಳು ನವೀಕರಣಗೊಳ್ಳುತ್ತವೆ ಮತ್ತು ಅವುಗಳನ್ನು ಅವರು ಪಾಲಿಸುತ್ತಾರೆ. ತೀವ್ರ ಉತ್ಸಾಹಿಗಳಿಗೆ ಈ ಕೆಲಸಗಾರರ ನಿಶ್ಶಬ್ದದ ಹೋರಾಟವು ಗ್ರಹಿಕೆಗೆ ಬರುವುದಿಲ್ಲ. ಆದರೆ ಹೃದಯದ ರಹಸ್ಯಗಳನ್ನು ಶೋಧಿಸುವವನ ಕಣ್ಣುಗಳು ದೀನತೆ ಮತ್ತು ಸೌಮ್ಯತೆಯಿಂದ ಕೆಲಸಗಾರನು ಮಾಡುವ ಪ್ರತಿಯೊಂದು ಪ್ರಯತ್ನವನ್ನು ಗಮನಿಸುತ್ತದೆ ಮತ್ತು ಅನುಮೋದಿಸಿ ಪರಿಗಣಿಸುತ್ತದೆ. ಗುಣಸ್ವಭಾವದ ಪ್ರೀತಿ ಮತ್ತು ನಂಬಿಕೆ ಎಂಬ ಶುದ್ಧ ಚಿನ್ನವು ಪ್ರಕಟವಾಗಬೇಕಾದರೆ ಶೋಧನೆಯ ಸಮಯವು ಬೇಕಾಗುತ್ತದೆ. ಸಭೆಯ ಮೇಲೆ ಶೋಧನೆಗಳು ಮತ್ತು ಗೊಂದಲಗಳು ಬಂದಾಗ ಕ್ರಿಸ್ತನ ನಿಜವಾದ ಹಿಂಬಾಲಕರ ದೃಢವಾದ ಉತ್ಸಾಹ ಮತ್ತು ಹಿತವಾದ ಪ್ರೀತಿಯು ಬೆಳೆಯುತ್ತದೆ. ತಮ್ಮ ಆತ್ಮಗಳನ್ನು ನಿತ್ಯವಾದ ಬಂಡೆಯಾಗಿರುವವನ ಕಡೆಗೆ ತಿರುಗಿಸಿಕೊಳ್ಳುವ ಮಹತ್ವವನ್ನು ಅನುದಿನವೂ ಅನುಭವಿಸುವ ವಿನಮ್ರ ಹೃದಯವುಳ್ಳವರು ಶೋಧನೆಯ ಬಿರುಗಾಳಿಯ ನಡುವೆಯೂ ದೃಢವಾಗಿ ನಿಲ್ಲುತ್ತಾರೆ, ಯಾಕಂದರೆ ಅವರು ತಮ್ಮ ಮೇಲೆ ತಾವು ನಂಬಿಕೆ ಇಡುವುದಿಲ್ಲ. ಉತ್ಸಾಹಭರಿತ ಚೈತನ್ಯದಿಂದ ಮತ್ತು ತನ್ನ ರಕ್ತನಾಳಗಳಲ್ಲಿ ಹರಿಯುವ ಆರೋಗ್ಯಕರ ರಕ್ತದ ಹರಿವಿನೊಂದಿಗೆ ಜೀವನ ವೃತ್ತಿಗಳನ್ನು ಪೂರೈಸಲು ಸಮರ್ಥರಾಗಿರುವ ಶ್ರಮಕ್ಕೆ ಮುಂದಾಗಿರುವ ವ್ಯಕ್ತಿಯು ತಾನು ಭೇಟಿಯಾಗುವ ಪ್ರತಿಯೊಬ್ಬರ ಗಮನವನ್ನು ತನ್ನ ದೇಹ ಆರೋಗ್ಯದ ಕಡೆಗೆ ಸೆಳೆಯುವುದಿಲ್ಲ. ಆರೋಗ್ಯ ಮತ್ತು ಚೈತನ್ಯವು ಜೀವನದ ನೈಸರ್ಗಿಕ ಪರಿಸ್ಥಿತಿಗಳಾಗಿವೆ ಮತ್ತು ಆದುದರಿಂದ ತಾವು ಇಂತಹ ಶ್ರೇಷ್ಠವಾದ ವರದಾನದ ಆನಂದದಲ್ಲಿ ಜೀವಿಸುತ್ತಿರುವುದು ಅವರಿಗೆ ಕಡಿಮೆ ತಿಳಿದಿರುತ್ತದೆ. ನಿಜವಾದ ನೀತಿವಂತ ಮನುಷ್ಯನಿಗೆ ಹೀಗೆಯೇ ಆಗುತ್ತದೆ. ಅವನಿಗೆ ತನ್ನ ಒಳ್ಳೆಯತನ ಮತ್ತು ಧರ್ಮನಿಷ್ಠೆಯ ಬಗ್ಗೆ ಅರಿವಿರುವುದಿಲ್ಲ. ಧಾರ್ಮಿಕ ತತ್ವಗಳು ಅವನ ಜೀವನ ಮತ್ತು ನಡವಳಿಕೆಯ ಮೂಲವಾಗಿರುತ್ತದೆ ಮತ್ತು ಅಂಜೂರದ ಮರವು ಅಂಜೂರದ ಹಣ್ಣುಗಳನ್ನು ಬಿಡುವಂತೆ ಅಥವಾ ಗುಲಾಬಿ ಗಿಡಗಳು ಗುಲಾಬಿ ಹೂವುಗಳನ್ನು ಬಿಡುವಷ್ಟೇ ಸಹಜವಾಗಿ ಅವನು ಆತ್ಮದ ಫಲಗಳ ಫಸಲನ್ನು ಕೊಡುತ್ತಾನೆ. ಅವನ ಗುಣಸ್ವಭಾವದ ಹೃದಯವು ದೇವರು ಮತ್ತು ತನ್ನ ಜೊತೆ ಮನುಷ್ಯರಿಗಾಗಿ ಪ್ರೀತಿಯಿಂದ ತುಂಬಿರುತ್ತದೆ ಮತ್ತು ಅವನು ಕ್ರಿಸ್ತನ ಕೆಲಸಗಳನ್ನು ಸ್ವಇಚ್ಛೆಯಿಂದ ಪೂರ್ಣ ಹೃದಯದಿಂದ ಮಾಡುತ್ತಾನೆ. ಅವನ ಕಾರ್ಯಕ್ಷೇತ್ರದ ಪ್ರಭಾವದೊಳಗೆ ಬರುವ ಎಲ್ಲರೂ ಅವನ ಕ್ರೈಸ್ತೀಯ ಜೀವನದ ಸೌಂದರ್ಯ ಮತ್ತು ಸುವಾಸನೆಯನ್ನು ಗ್ರಹಿಸುತ್ತಾರೆ, ಆದರೆ ಅವನು ಸ್ವತಃ ಅದರ ಬಗ್ಗೆ ಅರಿವಿಲ್ಲದವನಾಗಿರುತ್ತಾನೆ, ಯಾಕೆಂದರೆ ಅದು ಅವನ ಅಭ್ಯಾಸಗಳು ಮತ್ತು ಒಲವುಗಳಿಗೆ ಹೊಂದಿಕೆಯಾಗಿರುತ್ತದೆ. ಅವನು ದೈವಿಕ ಬೆಳಕಿಗಾಗಿ ಪ್ರಾರ್ಥಿಸುತ್ತಾನೆ ಮತ್ತು ಆ ಬೆಳಕಿನಲ್ಲಿ ನಡೆಯಲು ಇಷ್ಟಪಡುತ್ತಾನೆ. ತನ್ನ ಪರಲೋಕ ತಂದೆಯ ಚಿತ್ತವನ್ನು ಮಾಡುವುದು ಅವನ ಆಹಾರ ಮತ್ತು ಪಾನೀಯವಾಗಿರುತ್ತದೆ. ಅವನ ಜೀವನವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಮಾಡಲ್ಪಟ್ಟಿರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.